ನಮಗೆ ಇವತ್ತಿನ ಸಂದರ್ಭದಲ್ಲಿ ಎಷ್ಟೊಂದು ಕವಿಗೋಷ್ಠಿಗಳು ನಡೀತಾ ಇವೆ ಅನ್ನುವಂಥದ್ದನ್ನು ನೋಡಿದ್ರೆ ಕಾವ್ಯಕ್ಕೆ ದೊಡ್ಡ ಭವಿಷ್ಯ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಕೆಲವರು ಹೇಳಿದ್ದಾರೆ. ಆದರೆ ಬರೇ ಭವಿಷ್ಯ ಇದ್ರೆ ಸಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದ್ರ ಜೊತೆಗೆ ಕಾವ್ಯದ ನೆಲೆಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿವೆ ಅನ್ನುವಂಥದ್ದು ನಿಚ್ಚಳ. ಹೀಗಾಗಿ ನಮ್ಮಲ್ಲಿ ಕವಿಗಳ ಸಂಖ್ಯೆ ಹೆಚ್ಚಿದೆ. ಕವಿತೆಗಳು ಓದುವವರ ಸಂಖ್ಯೆ ಎಷ್ಟಿದೆ? ನನ್ನ ಕವಿತೆಯನ್ನು ನಾನೇ ಓದಿದ್ರೆ ಅದು ಕವಿತೆಯೇ? ನನ್ನ ಕವಿತೆ ಬೇರೆಯವರು ಎಷ್ಟು ಜನ ಓದ್ತಾರೆ, ಎಷ್ಟು ಜನ ಅರ್ಥೈಸಿಕೊಳ್ತಾರೆ, ಎಷ್ಟು ಜನ ಅದನ್ನು ಗುರುತಿಸ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಹೀಗಾಗಿ ಓದು ಮುಖ್ಯ ಅಂತ ಅನಿಸುತ್ತೆ. ಆದರೆ ನೀಗೋ ರಮೇಶ್ ಅವರ ಈ ಸಂಕಲನ ಒಂದು ಮಾತ್ರ ಸ್ಪಷ್ಟಪಡಿಸುತ್ತೆ, ಓದು ಕಾವ್ಯದ ಓದು ಪ್ರತಿರೂಪವಾಗಿ ಇದು ಬಂದಿದೆ ಅನ್ನೋದನ್ನ ಸಂಕಲನ ಹೇಳುತ್ತೆ. ಪರಂಪರೆಯಲ್ಲಿ ಕಾವ್ಯದ ಇರುವಿಕೆಯ ಸ್ವರೂಪ ಏನಿದೆ ಅದನ್ನು ಅವಲೋಕನ ಮಾಡುತ್ತೆ. ಅವಲೋಕನ ಮಾಡಿಬಿಟ್ಟು ಏನು ಮಾಡುತ್ತೆ, ತನ್ನದೇ ಆದಂತಹದ್ದನ್ನು ಅದಕ್ಕೆ ಸೇರಿಸುವುದು ಹೇಗೆ, ಪೋಲಿಸುವುದು ಹೇಗೆ ಅನ್ನುವಂತಹದ್ದನ್ನು ಇದು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ ಮತ್ತು ಆ ಪ್ರಯತ್ನದಲ್ಲಿ ಇದು ಯಶಸ್ಸನ್ನು ಸಾಧಿಸಿದೆ ಅಂತ ನಾನು ಅಂದ್ಕೊಳ್ತೇನೆ. ಪರಂಪರೆ ಇಲ್ಲದೆ ಇರುವ ಕಾವ್ಯ, ಪರಂಪರೆಯನ್ನ ಗುರುತಿಸಿಕೊಳ್ಳದೇ ಇರುವ ಕಾವ್ಯ ಹೊಸತನ್ನ ಏನು ಸೃಷ್ಟಿ ಮಾಡಲಿಕ್ಕೆ ಆಗದು. ನೀವು ಪರಂಪರೆ ಗೊತ್ತಿತ್ತು, ಕಾವ್ಯದ ಪರಂಪರೆ ಗೊತ್ತಿತ್ತು ಅಂತಂದ್ರೆ ಸರಿ, ಕಾವ್ಯದ ಪರಂಪರೆ ಹೀಗಿದೆ ಅಂತಂದ್ರೆ ಏನನ್ನು ಹೇಳಿದ್ರೆ ನಾನು ಹೊಸದನ್ನ ಕೊಟ್ಟ ಹಾಗೆ ಆಗತ್ತೆ, ಅಥವಾ ಹೇಗೆ ಭಿನ್ನವಾಗಿ ನಾನು ಇರುವ ವಿಷಯವನ್ನು ಹೇಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ನೀಗೋ ರಮೇಶ್ ಅವರ ಕಾವ್ಯ ಓದಿನಿಂದ ಸಮೃದ್ಧವಾಗಿರುವ ಕಾರಣಕ್ಕೋಸ್ಕರವಾಗಿ ಅವರ ಕಾವ್ಯ ಏನ್ ಮಾಡುತ್ತೆ, ನಮ್ಮನ್ನ ಸೆಳೆಯುತ್ತೆ ಓದೋದರಲ್ಲಿ ಅಂತ. ಒಂದು ಇಲ್ಲಿ ಕವಿತೆ ಇದೆ, ಅದು ನನಗೆ ಬಹಳ ವಿಶೇಷ ಅಂತ ಅನಿಸಿದ್ದು. ಅದು ನಾಯಿಗೆ ಸಂಬಂಧಪಟ್ಟಂಥ ಒಂದು ಕವಿತೆ. ಆ ನಾಯಿ ಮತ್ತು ನಂಬಿಕೆಯ ಕವಿತೆಯಲ್ಲಿ ನಮ್ಮ ಇಡೀ ಪರಂಪರೆ, ಕಾವ್ಯ ಪರಂಪರೆ ನಾಯಿಯ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಯಾರ್ಯಾರು. ಕುವೆಂಪು ಏನು ಹೇಳ್ತಾರೆ ನಾಯಿಯ ಬಗ್ಗೆ, ಬೇಂದ್ರೆ ಏನು ಹೇಳ್ತಾರೆ, ನಿಸಾರ್ ಅವರು ಏನು ಹೇಳ್ತಾರೆ, ಮಾಲ್ಗತ್ತಿ ಏನು ಹೇಳ್ತಾರೆ, ಇವರ ನಾಯಿಯ ಕುರಿತು ಇರಬಹುದಾದಂತಹ ಅಭಿಪ್ರಾಯಗಳನ್ನ ಕೊಡ್ತಾನೆ ಏನ್ ಮಾಡ್ತಾರೆ, ತಮ್ಮದೇ ಆದಂತಹ ಒಂದು ನಾಯಿಯ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ತಾರೆ, ನಿರ್ಮಾಣ ಮಾಡ್ಕೊಳ್ತಾರೆ. ನೀವು ಬರೀ ಪರಂಪರೆಯನ್ನು ಹೇಳಿದ್ರೆ ಪ್ರಯೋಜನಕ್ಕಿಲ್ಲ. ನಿಮ್ಮದೇ ಇರುವಿಕೆಯನ್ನ ಸಾಬೀತುಪಡಿಸದೆ ಹೋದರೆ, ಪರಂಪರೆಯಲ್ಲಿ ನಾನು ಕಂಡಂತಹ ಜೀವ ಸಂವೇದನೆಯ ಸ್ವರೂಪ ಎಂತಹದ್ದು ಅನ್ನುವುದನ್ನು ಈ ಕವಿತೆ ವ್ಯಾಖ್ಯಾನ ಮಾಡುತ್ತೆ. ಆ ವ್ಯಾಖ್ಯಾನ ಮಾಡುವ ಸನ್ನಿವೇಶದಿಂದಾಗಿ ಆ ಕವಿತೆ ಮುಖ್ಯ ಆಗುತ್ತೆ ವಿನಃ ಒಂದು ವೇಳೆ ಅದು ಇರದೇ ಹೋದರೆ ಆ ಕವಿತೆಗೆ ಅಷ್ಟು ಮಹತ್ವ ಇರ್ತಿರ್ಲಿಲ್ಲ. ಕವಿತೆಗೆ ಮಹತ್ವ ಯಾವಾಗ ಬರುತ್ತೆ ಅಂತಂದ್ರೆ, ಪರಂಪರೆಯ ಜೊತೆಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುವುದರ ಜೊತೆಗೆ ಹೊಸದನ್ನ ಪೋಲಿಸುವ ಕ್ರಿಯೆ. ಹಾಗೆ ಪೋಲಿಸೋದ ರೀತಿ ಇದೆ ಅಲ್ವಾ, ಅದು ಯಾವಾಗ ಬರುತ್ತೆ ಅಂತಂದ್ರೆ, ನಿಮಗೆ ಕಾವ್ಯದ ಬಗ್ಗೆ ಅರಿವು ಎಚ್ಚರ ಅನ್ನುವಂತಹದ್ದು ಇದ್ದದ್ದೇ ಆದರೆ ಅದು ಹಾಗೆ ಕಟ್ಟಿಕೊಡೋದಕ್ಕೆ ಸಾಧ್ಯವಾಗ್ತದೆಯೇ ವಿನಃ ಇಲ್ಲದೆ ಹೋದರೆ ಏನಾಗುತ್ತೆ,
ನಮ್ಮ ಕವಿತೆಗಳು 10ರ ಜೊತೆಗೆ 11 ಹರಿದು ಹೊರಟು ಹೋಗ್ಬಿಡ್ತಾವೆ ಅಂತ ಅನಿಸುತ್ತೆ. ಬರೀ ಓದು ಇದ್ದರೆ ಸಾಲದು, ಕವಿತೆ ಕಟ್ಟುವುದು ಹೇಗೆ ಅನ್ನೋದು ಕೂಡ ಕವಿಗೆ ಗೊತ್ತಿರಬೇಕು. ಇವು ಮುನ್ನುಡಿಯಲ್ಲಿ ಅವರು ಬರ್ಕೊಳ್ತಾರೆ ತಮ್ಮ ಮಾತುಗಳಲ್ಲಿ, ನನ್ನ ಈ ಕವಿತೆಗಳಲ್ಲಿಯೂ ಭಾವುಕತೆ ಇದೆ, ವರ್ಣನೆ ಇದೆ, ಅಲಂಕಾರವಿದೆ, ಆದರೆ ಅವು ಪ್ರಧಾನವಾಗಿಲ್ಲ. ಸಾಮಾಜಿಕ ಸಂದರ್ಭಗಳು ಮತ್ತು ಮಾನವ ಸ್ವಭಾವದ ವೈರುಧ್ಯಗಳನ್ನು ನಿರೂಪಿಸುವ ಕವಿತೆಗಳೇ ಬಹುತೇಕ ಇರುವ ಈ ಸಂಕಲನದಲ್ಲಿ ವೈಚಾರಿಕ ಆಶಯವೇ ಕವಿತೆಗಳ ಕೇಂದ್ರವಾಗಿವೆ. ಕವಿತೆಯ ಕೇಂದ್ರ ಯಾವುದು ಅಂತಂದ್ರೆ ವೈಚಾರಿಕತೆಗೆ ನನ್ನ ಕಾವ್ಯದ ಕೇಂದ್ರ ಬಿಂದು ಅಂತ ಹೇಳ್ತಾರೆ. ಆದರೆ ಕಾವ್ಯದ ಒಳಗಡೆ ನೀವು ಸಂಚಾರ ಮಾಡ್ತಾ ಹೋದ್ರೆ ವೈಚಾರಿಕತೆಗೆ ಸ್ಥಾನ ಸಿಕ್ಕಿದೆ ಅನ್ನೋದು ನಿಜ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ವೈಚಾರಿಕತೆಯಷ್ಟೇ ಇಲ್ಲೇನಾಗಿದೆ, ಭಾವನಾತ್ಮಕ ಪ್ರಪಂಚವೂ ಕೂಡ ಅಷ್ಟೇ ಮಡುಗಟ್ಟಿದೆ. ಭಾವನೆಗಳು ಇಲ್ಲದೆ ಹೋದರೆ ವೈಚಾರಿಕತೆಗೂ ಅರ್ಥ ಇರಲ್ಲ. ವೈಚಾರಿಕತೆಗೆ ಯಾವಾಗ ಅರ್ಥ ಬರುತ್ತೆ ಅಂದರೆ ಭಾವನೆಗಳ ಸ್ಪರ್ಶ ಇದ್ದಾಗ ಮಾತ್ರ ವೈಚಾರಿಕತೆಗೆ ಅರ್ಥ. ಹೀಗಾಗಿ ವೈಚಾರಿಕತೆ ಮತ್ತು ಭಾವನೆ ಎರಡೂ ಒಟ್ಟೊಟ್ಟಿಗೆನೇ ಇಲ್ಲಿ ಮೇಳೈಸಿವೆ. ಆದರೆ ನಾನು ಏನು ಮಾಡಿದ್ದೇನೆ, ವಿಚಾರ ಕೇಂದ್ರಿತವಾದದ್ದು ನನ್ನ ಕಾವ್ಯ ಅಂತ ನಾನು ಬರ್ಕೊಳ್ತೇನೆ. ಇಲ್ಲಿ ಕೇಳ್ಬೋದು, ಏನ್ ಸರ್ ನೀವು ಬರೆದ್ರೆ ಸರಿ ನಾವು ಬರೆದ್ರೆ ತಪ್ಪಾ? ಕಾರಣ ಇಷ್ಟೇ, ಒಂದೇನಿದೆ, ವಿಚಾರ ಮತ್ತು ಭಾವನೆಗಳನ್ನು ಮೇಳೈಸುವುದು ಹೇಗೆ? ವಿಚಾರ ಮತ್ತು ಭಾವನೆಗಳನ್ನು ಮೇಳೈಸುವುದು ಹೇಗೆ ಅಂತಂದ್ರೆ, ಹೇಗೆ ಒಂದು ಬಟ್ಟೆಯ ನೇಗೆ ಪರಸ್ಪರ ಕೂಡಿಕೊಂಡಾಗ ಬಟ್ಟೆ ಅಂತ ಕರೆಸ್ಕೊಳ್ತದೆಯೋ, ಎಳೆಗಳು ಸೇರ್ಕೊಂಡು ಬಿಟ್ಟು ಬಟ್ಟೆ ಹೇಗೆ ನಿರ್ಮಾಣವಾಗುತ್ತೋ, ಸೃಷ್ಟಿಯಾಗುತ್ತೋ, ಹಾಗೆ ಸೃಷ್ಟಿ ಕಾವ್ಯದ ಕ್ರಿಯೆಯಲ್ಲಿ ಇದ್ರೆ ಅವಾಗ ಏನಾಗುತ್ತೆ, ವೈಚಾರಿಕತೆ ಮತ್ತು ಭಾವನಾತ್ಮಕತೆಗೆ ಎರಡೂ ಅರ್ಥ ಬರುತ್ತೆ. ಆದರೆ ಎಲ್ಲ ಕವಿತೆಗಳಲ್ಲೂ ಈ ಸ್ವರೂಪ ನಿರೀಕ್ಷೆ ಮಾಡೋದು ತಪ್ಪು. ಯಾಕೆ ಅಂದರೆ ಕಾವ್ಯಕ್ಕೆ ಸಾಧ್ಯತೆಗಳು ಬೇರೆ ಬೇರೆ ಇರ್ತವೆ. ಒಂದು ಕವಿತೆಯ ಸಾಧ್ಯತೆ ಇರುವಿಕೆ ಬೇರೆ ಆಗಿರ್ತದೆ, ಇನ್ನೊಂದು ಕವಿತೆಯ ಸಾಧ್ಯತೆ ಮತ್ತು ಇರುವಿಕೆ ಬೇರೆ ಆಗಿರ್ತದೆ. ಹೀಗಾಗಿ ನಮಗೆ ಆ ಭಾವನೆ ಮತ್ತು ವಿಚಾರ ಎರಡೂ ಎಲ್ಲಿ ಮೇಳೈಸಿವೆ ಅಂದರೆ ಗಾಂಧಿ ಮರ ಅನ್ನುವ ಮುಖ್ಯ ಕವಿತೆಯಲ್ಲಿ ಏನಿದೆ, ಶೀರ್ಷಿಕೆಯ ಕವಿತೆ, ಅಲ್ಲಿ ಮೇಳೈಸಿದೆ. ಆದರೆ ಇನ್ನುಳಿದ ಕವಿತೆಗಳು ಅದರ ಸಮಾನವಾಗಿವೆಯೇ? ಗಾಂಧಿಯ ಕುರಿತು ಬೇರೆ ಬೇರೆ ಕವಿತೆಗಳಿದ್ದಾವೆ. ಸರಿ, ಗಾಂಧಿಯ ಕುರಿತು ಬೇರೆ ಬೇರೆ ಕವಿತೆಗಳು ಬಂದಿವೆ, ಯಾಕೆ ಗಾಂಧಿಯ ಮರದ ಹಾಗೆ ಇನ್ನುಳಿದ ಕವಿತೆಗಳು ರೂಪುಗೊಳ್ಳಲಿಲ್ಲ? ಇದಕ್ಕಿರುವ ಸ್ಟ್ರೆಂತ್, ಇದಕ್ಕಿರುವ ಶಕ್ತಿ ಯಾಕೆ ಇನ್ನುಳಿದ ಗಾಂಧಿಯ ಕುರಿತ ಕವಿತೆಗಳಲ್ಲಿ ಯಾಕೆ ಹಾಗೆ ರೂಪುಗೊಳ್ಳಲಿಲ್ಲ ಅನ್ನುವ ಪ್ರಶ್ನೆ ಮುಂದೆ ನಿಂತ್ಕೊಂಡು ಬಿಡ್ತದೆ. ಅದನ್ನೇ ಹೇಳೋದು, ಬರೀ ವಿಚಾರವೇ ಪ್ರಧಾನವಾದಾಗ ಭಾವನೆಗಳು ಕಳಚಿಕೊಂಡಾಗ, ಕೆಲವು ಏನಾಗ ಭಾವನೆಗಳನ್ನೇ ಕೇಂದ್ರೀಕರಿಸಿದ ಕವಿತೆಗಳಿವೆ, ಕೆಲವಷ್ಟು ಬರೀ ವಿಚಾರಗಳನ್ನೇ ಕೇಂದ್ರೀಕರಿಸಿದ ಕವಿತೆಗಳಿವೆ. ಬರೀ ವಿಚಾರವಾದಾಗಲೂ ಕವಿತೆ ಶುಷ್ಕವಾಗುತ್ತೆ, ಅಥವಾ ಬರೀ ಭಾವನೆಗಳಾದಾಗಲೂ ಕವಿತೆ ಶುಷ್ಕವಾಗುವ ಸಾಧ್ಯತೆಗಳಿರ್ತವೆ. ಆದರೆ ಭಾವನೆಗಳು ಮತ್ತು ವಿಚಾರಗಳು ಒಂದಕ್ಕೊಂದು ಬೆರೆತಾಗ ಹಾಲು ಮತ್ತು ಜೇನಿನ ಹಾಗೆ ಬೆರೆಯೋದು ಅಂತ ಹೇಳ್ತಾರೆ. ಸಕ್ಕರೆ ನೀರಿನಲ್ಲಿ ಹಾಕಿದಾಗ ಹೇಗೆ ಅದು ಬೇರೆ ಅಂತ ಅನ್ಸೋದಿಲ್ವೋ, ಹಾಗೆ ಭಾವನೆ ಮತ್ತು ವಿಚಾರಗಳು ಒಂದಕ್ಕೊಂದು ಬೆರೆತಾಗ ಏನಾಗ್ಬಿಡ್ತದೆ, ಅದು ಅಭೇದ್ಯ ಅಂತ ಕರೆಸ್ಕೊಳ್ತದೆ. ಹಾಗೆ ಅಭೇದ್ಯದ ನೋಟ ಗಾಂಧಿ ಮರದಲ್ಲಿದೆ. ಹೀಗಾಗಿ ಅದೊಂದು ಅತ್ಯಂತ ಯಶಸ್ವಿ ಕವಿತೆ ಅಂತ ನಾನು ಅಂದ್ಕೊಳ್ತೇನೆ.